ಇನ್ನು ಕುಮಾರಸ್ವಾಮಿ ಅವರ ಯಾವ ನಾಣ್ಯ ನಡೀತಾ ಇದೆ? ಇದು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಇವತ್ತು ಪ್ರಶ್ನೆ ಮಾಡಿದಂತ ರೀತಿ. ಬೇಷರತ್ತಾಗಿ 5 ವರ್ಷ ಸಿಎಂ ಮಾಡಿದ್ವಿ ಅಂದ್ರೆ TV9 ಜೊತೆಗೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬೇಷರತ್ತಾಗಿ 5 ವರ್ಷ ಸಿಎಂ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರಿದ್ದಿದ್ದು 37 ಸೀಟು, ನಾವಿದ್ದಿದ್ದು 80 ಸೀಟು. 5 ವರ್ಷ ಇರಪ್ಪ ಅಂತ ಮುಖ್ಯಮಂತ್ರಿ ಮಾಡಿದ್ವಿ. ಇವ್ರು ನೋಡಿದ್ರೆ ಇವ್ರನ್ನ ಯಾರು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಅವ್ರ ಜೊತೆನೆ ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಡು ಇವ್ರು ಒಕ್ಕಲಿಗ ಮಠಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಆಮೇಲೆ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ ಎಲ್ಲೂ ಹೋಗ್ಬೇಡ ಅಂದ್ರು ಫಾರಿನ್ಗೆ ಹೋದ್ರು. ಇವತ್ತು ಮಠಕ್ಕೆ ಹೋದಂತವ್ರೆ ಇವ್ರನ್ನ ಸಿಎಂ ಸ್ಥಾನದಿಂದ ಇಳಿಸ್ತಂತವ್ರು ಅಂತ ಹೇಳಿದ್ದಾರೆ. ಒಕ್ಕಲಿಗ ಆಧಿಪತ್ಯಕ್ಕೋಸ್ಕರ, ಒಕ್ಕಲಿಗ ಸುಪ್ರಮಸಿಗೋಸ್ಕರ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಫೈಟ್ ನಡೀತಾ ಅಲ್ವಾ? ಇದು ಒಕ್ಕಲಿಗ ಸುಪ್ರಮಸಿಗೆ ಆಗಲ್ವಾ? ಇಸ್ ಇಟ್ ನಾಟ್ ಎ ವಾರ್ ಫಾರ್ ಒಕ್ಕಲಿಗ ಸುಪ್ರಮಸಿ? ಅಲ್ಲ, ಹೆಂಗೆ ಹೇಳ್ತಾ ಇದ್ದೀರಿ ನೀವು? ಹೌ ಇನ್ ವಾಟ್ ವೇ ಇಟ್ ಈಸ್ ಸುಪ್ರಮಸಿ? ಏನಿದೆ ಕುಮಾರಸ್ವಾಮಿ ತಾವು ಕಾಯಿನು? ಹೇಳಿ, ಯಾವ ನಾಣ್ಯ ನಡೀತಾ ಇದೆ ಕುಮಾರಸ್ವಾಮಿದು? ಏನು ಅಲ್ಲ ರೀ, ಯಾರು ಚೀಫ್ ಮಿನಿಸ್ಟ್ರು ತನ್ನ ಚೀಫ್ ಮಿನಿಸ್ಟ್ರಿಗೆ ಕಾಂಗ್ರೆಸ್ ಪಾರ್ಟಿ ಮಾಡಿತ್ತಪ್ಪ, ಅನ್ಕಂಡೀಷನ್ 5 years ಅಂತ ಮಾಡಿತ್ತು. ಅವರಿದ್ದಿದ್ದು 38 ಸೀಟು, ನಾವಿದ್ದಿದ್ದು ಒಂದು 80 ಸೀಟು 78 ಸೀಟು ನಾವಿದ್ದು ನಾವು ಚೀಫ್ ಮಿನಿಸ್ಟರ್ ಮಾಡಿಕೊಟ್ಟು 5 ವರ್ಷ ಇರಪ್ಪ ಅಂತ. ಯಾರು ಅವ್ರು ಚೀಫ್ ಮಿನಿಸ್ಟ್ರಿಂದ ಇಳಿಸಿದ್ರು, ಯಾವ ಪಾರ್ಟಿ ಇಳಿಸಿದ್ರು, ಯಾವ ಲೀಡ್ರ್ ಇಳಿಸಿದ್ರು, ಅವರು ಕರ್ಕೊಂಡು ಒಂದು ಒಕ್ಕಲಿಗ ಮಠಕ್ಕೆ ಹೋಗ್ತೀನಿ ಅಂತಂದರೆ ಇದಕ್ಕಿಂತ ನಾಚಿಕೆಡಿ ಇನ್ನೊಂದಿಲ್ಲ. ಅಲ್ಲ ರೀ, ಪಾಪ ನಮ್ಮ ಚುಂಚನಗಿರಿ ಸ್ವಾಮಿಗಳ ಮಠಕ್ಕೆ ಅಲ್ಲೆಲ್ಲ ಫಾರಿನಲ್ಲಿ ಹೋದರು. ಹುಡ್ರು ಅವತ್ತಿನ ಕಾಲದಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು, ಹೋದ್ರು ಅವರು, ಫೈನ್, ಓಕೆ. ಹೋಗಿ ಬರೋಷ್ಟೊತ್ತಿಗೆ ಇವನ್ನ ಚೀಫ್ ಮಿನಿಸ್ಟರ್ ಇಳಿಸೋಕ್ಕೆ ಇದೇ ಯಾರು ಇವತ್ತು ಹೋಗಿದ್ರಲ್ಲ ಮಠಕ್ಕೆ, ಯಾರು ಅಶ್ವಥ್ ನಾರಾಯಣ ಹೋಗಿದ್ನೋ, ಅಶೋಕ್ ಹೋಗಿದ್ನೋ, ಕ್ಯಾಂಡಿಡೇಟ್ಗಳು ಹೋಗಿದ್ನೋ, ನಾರಾಯಣಗೌಡ ಹೋಗಿದ್ನೋ, ಯಾರು ಹೋಗಿದ್ರಲ್ಲ, ಎಲ್ಲ ಮುಗಿಸ್ಬಿಟ್ರಲ್ಲ ಇವ್ರನ್ನ. ದೇ ಕಿಲ್ಡ್ ಹಿಮ್ ಅಲೈವ್. ಅವನ್ನ ಕರ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ. ಬಿಟ್ಟರನ್ರಿ, ಎಲೆಕ್ಷನ್ ಆದಮೇಲೆ ಗೊತ್ತಾಗ್ತದೆ. ಕನಸು ಬೇರೆ ಕಾಣ್ತಾ ಇದ್ದಾರೆ ಪಾಪ ಕುಮಾರಣ್ಣ, ನಾನು ಸೆಂಟ್ರಲ್ ಮಿನಿಸ್ಟರ್ ಆಗೋಗ್ತೀನಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋಗ್ತೀನಿ ಅಂತ. ಗೆದ್ದಿರ್ತಾನೆ. ಇವತ್ತಿನ ಬೆಳವಣಿಗೆನ ನೋಡ್ತಾ ಇನ್ನು ಕುಮಾರಸ್ವಾಮಿ ಅವರು ಪ್ರಧಾನಿಯಾದಂತವರ ಮಗ ಅಂತಾನೆ, ಮಾಜಿ ಪ್ರಧಾನಿಯ ಮಗ. ನಾನು ಸಾಮಾನ್ಯನ ಮಗ, ಕುಮಾರಸ್ವಾಮಿ ಚರ್ಚೆಗೆ ಅರ್ಹ ವ್ಯಕ್ತಿ ಅಲ್ಲ ಅಂತ ಇದೇ TV9 ವಿಶೇಷ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವ ಕುಮಾರಸ್ವಾಮಿ, ಏನಿದೆ ಅವ್ರ ಹತ್ರ? ಕುಮಾರಸ್ವಾಮಿ ನನಗೀಗ ಮ್ಯಾಚ್ ಅಲ್ಲ, ಯಾವ್ದ್ರಲ್ಲಿ ಅವರು ನನಗೆ ಮ್ಯಾಚ್ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಕೂಡ. ಆರ್ಥಿಕ ಪರಿಸ್ಥಿತಿನೂ ಕೂಡ, ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ಹದಗೆಡ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೇರವಾಗಿ. ಅದ್ರ ಜೊತೆಗೆ ಕುಮಾರಸ್ವಾಮಿ, ಐ ಆಮ್ ಟೆಲಿಂಗ್ ಯು, ಇಸ್ ನಾಟ್ ಎ ಮೆಟೀರಿಯಲ್ ಟು ಬಿ ಡಿಸ್ಕಸ್ಡ್. ಯಾವ ಕುಮಾರಸ್ವಾಮಿ ಏನಿದೆ ಅವ್ರ ಹತ್ರ? ವಾಟ್ ಹಿ ಹ್ಯಾಸ್ ಇನ್ ಹಿಸ್? ವೈ ಆರ್ ಯು ಮೇಕಿಂಗ್ ಹಿಮ್? Don't speak to him about it. ರಾಜ್ಯ ಸರ್ಕಾರ, I am telling you, you don't speak to him. Okay, ರಾಜ್ಯ ಸರ್ಕಾರ is not a match to me now. He is not a match. ಏನ್ರಲ್ಲಿ ಮ್ಯಾಚ್ ಅವ್ರಿಗೆ? ನನಗೆ ಮ್ಯಾಚ್ ಇಲ್ಲ ಕುಮಾರಸ್ವಾಮಿ ಅವ್ರು ನನಗೆ ಅಂತ. ಯಾವ ಮ್ಯಾಚ್ ಅಂತ ಕೇಳ್ತಾರೆ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ರಿ ಇದನ್ನ? ನೋಡ್ರಿ, ನಾನು ದೊಡ್ಡಹಳ್ಳಿ ಕೆಂಪೇಗೌಡನ ಮಗ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಮಗ. ನನಗೆ ಯಾವ ಲೆಗಸಿನೂ ಇಲ್ಲ. ನಮ್ಮ ತಾತ ಒಬ್ಬ ತಾಲೂಕ್ ಬೋರ್ಡ್ ಮೆಂಬರು, ಹಳ್ಳಿಲಿ ಪಂಚಾಯತಿ, ಅಷ್ಟೇ ನಮ್ಮದು ಬ್ಯಾಕ್ಗ್ರೌಂಡ್. ನಾವು ಬದುಕು ಕಟ್ಟಿರೋರು, ನಾವು ರಾಜಕಾರಣ ಮಾಡಿರೋರು. ನಾನು ಇವತ್ತು 8 ಬಾರಿ MLA ಆಗಿದ್ದೀನಿ. ನನ್ನ ತಮ್ಮ 3 ಬಾರಿ MP ಆಗಿದೆ, 4ನೇ ಬಾರಿ ಈಗ ಆಗ್ತಾನೆ. ಅವ್ರಿಗೆ ಲೆಗಸಿ ಇದೆ ರೀ. ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳವರು. ಅವ್ರು ರಾಜಕಾರಣ ಮಾಡೋದೇನು ಕಷ್ಟ ಅಲ್ಲ, ನಾವು ರಾಜಕಾರಣ ಮಾಡೋದು ಕಷ್ಟ. ಆರ್ಥಿಕ ಪರಿಸ್ಥಿತಿ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಫೋನ್ ಮಾಡಿದ್ದ ನನಗೆ, ಅವ್ರನ್ನ ಬಿಟ್ಕೊಡದೆ ಹೋದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ ಅಂದ್ರು.
ಇದು ಕೂಡ TV9 ಸಂದರ್ಶನದಲ್ಲಿ ಹೇಳಿದಂಥದ್ದು. ಬಿಟ್ಟು ಕಳಿಸ್ತೀರಾ ಜೈಲಿಗೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ನಾನು ಜೈಲಿಗೆ ಹೋಗ್ತೀನಿ ಅಂದೆ. DK ಶಿವಕುಮಾರ್ ಹಿಂದೆ ಆದಂತ ಕೆಲ ಘಟನಾವಳಿಗಳನ್ನ ನೆನಪಿಸ್ಕೊಂಡಿರುವಂತ ರೀತಿ ಇದು. ಅದೇ ಅವರು ಗುಜರಾತ್ನಿಂದ ಶಾಸಕರೆಲ್ಲ ಇಲ್ಲಿ ಬಂದು ಇದ್ದು, ಅದಾದ ನಂತರದಲ್ಲಿ ರೈಡ್ ಆಗಿದ್ದು, ಆ ನಂತರದಲ್ಲಿ ಅರೆಸ್ಟ್ ಆಗಿದ್ದು, ಈ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನನಗೆ ಫೋನ್ ಮಾಡಿ ಏನ್ ನೀವು ಜೈಲಿಗೆ ಹೋಗ್ತೀರೋ ಅವ್ರನ್ನೆಲ್ಲ ಬಿಟ್ಟು ಕಳಿಸ್ತೀರಾ ಅಂತ ಹೇಳಿದ್ರು. ನಾನು ಬೇಕಾದ್ರೆ ಜೈಲಿಗೆ ಹೋಗ್ತೀನಿ ಅಂದೆ. ಈಗಲೂ ನನಗೆ ಕಿರುಕುಳ ನೀಡ್ತಾನೆ ಇದ್ದಾರೆ. ಸರ್ಕಾರ ಬೀಳೋದಕ್ಕೂ ನಾನು ಜೈಲಿಗೆ ಹೋಗೋದಕ್ಕೂ ಸಂಬಂಧ ಇದೆ. ನನಗೆ ಏನೆಲ್ಲ ತೊಂದರೆ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ ಅಂತಲೂ DK ಶಿವಕುಮಾರ್ ಹೇಳಿದ್ದಾರೆ. ಮುಂಬೈಗೆ ಹೋದ್ರಿ, ಮುಂಬೈಯಲ್ಲಿ ಹೋಟೆಲ್ ಮುಂದೆ ನಿಂತು ಅಲ್ಲಿ ಪ್ರತಿಭಟನೆ ಮಾಡಿದ್ದು, ಅದರ ಜೊತೆಗೆ ರಿಸೈನ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ರೆಸಿಗ್ನೇಷನ್ ಹರಿದಾಕಿದ್ದು, ಅದನ್ನ JDS ನಾಯಕರು ಕುಮಾರಸ್ವಾಮಿ ಇದೆಲ್ಲ ಡ್ರಾಮಾ, ಒಂದು ಪೊಲಿಟಿಕಲಿ ಸ್ಟಂಟ್ ಮಾಡ್ತಿದ್ದಾರೆ ಅಷ್ಟೇ. ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವರಿಗೂ ಗೊತ್ತಿತ್ತು ಸರ್ಕಾರ ಕರ್ಕೊಬರ ಕೇಳಿ ಡಿಬೇಟ್ ಮಾಡಿ ನಿಮ್ಮ ಟಿವಿಲೆ ಏನ್ ಡ್ರಾಮಾ ಅಂತ. ಹೌ ಮಚ್ ರಿಸ್ಕ್ ಹ್ಯಾವ್ ಟೇಕನ್ ಡು ಯು ನೋ? ವಾಟ್ ಇಸ್ ದ ರಿಸ್ಕ್ ಯು ಹ್ಯಾವ್ ಟೇಕನ್? ಹೇಳಿ ಏನಾಗಿದೆ ಅದನ್ನು ಹೇಳಿ. ಅವನು ಯಾವನೊಬ್ಬ ಆಫೀಸರು, ಇನ್ಕಮ್ ಟ್ಯಾಕ್ಸ್ ಆಫೀಸರು ಫೋನ್ ಮಾಡ್ತಾನೆ ನನಗೆ, ಒಬ್ಬ ಸೀನಿಯರ್ ಆಫೀಸರು, ನನ್ನ ಆಡಿಟರ್ ಫೋನಲ್ಲಿ, ಅವನ್ನ ಬಿಟ್ಟು ಕಳಿಸ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ. ಐ ಪ್ರಿಫರ್ ಎ ಜೈಲ್ ಅಂತ ಹೇಳಿದ್ದೀನಿ. ಧಮಕಿ ಹಾಕಿದ್ರ ಹಾಗಾದ್ರೆ ಆ ಸಂದರ್ಭದಲ್ಲಿ ಫುಲ್? ಹಾಗಾದ್ರೆ ನಿಮ್ಮನ್ನು ಕೂಡ ಬ್ಲಾಕ್ ಮಾಡಿದ್ರು. ಯಾವಾಗ ಪಟೇಲ್ರ ರಾಜ್ಯಸಭಾ ಚುನಾವಣೆ ಆಗಿತ್ತು ಅದೇ ರೀತಿಯ ಅಂತ ಘಟನೆ ಆಗಿತ್ತು. ಆಯ್ತಲ್ಲ, ಅನುಭವಿಸಾಯ್ತಲ್ಲ. ನೀವೆಲ್ಲ ಸ್ಟೋರಿ ತೋರಿಸಿದ್ರಲ್ಲ, ಏನೇನು ಸ್ಟೋರಿ ತೋರಿಸ್ಬೇಕಲ್ಲ ನೀವು ತೋರಿಸಿದ್ರಲ್ಲ. ಅಂದ್ರೆ ಸರ್ಕಾರ ಬೀಳೋದಕ್ಕೂ ಈ ಘಟನೆಗೂ ಸಂಬಂಧ ಇದೆ ಅಂತ ಹೇಳ್ತಿದ್ರಿ ನೀವು. ಏನೇನು ಬೇಕೋ ನಮಗೆ ಹ್ಯಾರಾಸ್ಮೆಂಟ್ ಮಾಡಬೇಕೋ, ಏನೇನು ಟಾರ್ಚರ್ ಮಾಡಬೇಕೋ ಎಲ್ಲ ಆಯ್ತಲ್ಲ. ಇನ್ನೇನು ಉಳ್ಕೊಳ್ಳೋದೇನಿದೆ? ಇನ್ನೂ ನಡೀತಾನೆ ಇದೆ, ಈಗೂ ನಡೀತಾನೆ ಇದೆ. ನಾನೇನು ಕೇಳ್ತಿದ್ದೀನಿ ಅಂದರೆ, ಸರ್ಕಾರ ಬೀಳೋದಕ್ಕೂ DK ಶಿವಕುಮಾರ್ ಅವರಿಗೆ ತೊಂದರೆ ಕೊಟ್ಟಿದ್ದಕ್ಕೂ ಅಥವಾ DK ಶಿವಕುಮಾರ್ ಜೈಲ್ಗೆ ಹೋಗಿದ್ದಕ್ಕೂ ಲಿಂಕ್ ಇದೆಯಾ? ಖಂಡಿತ ಖಂಡಿತ. ನಮಗೇನೆಲ್ಲ ತೊಂದರೆ ಕೊಡಬೇಕು ಕೊಟ್ಟಿದ್ದಾರೆ. ಮುಂಬೈಗೆ ಹೋದ್ರಿ.